ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ದಿನಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ಅಂದರೆ 29/3/2026 ಭಾನುವಾರದ ದಿನ. ಇವತ್ತಿನ ದಿನ ಆಶ್ಲೇಷ ನಕ್ಷತ್ರವಿರಲಿದೆ. ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಇವತ್ತಿನ ದಿವಸ ಅನ್ನೋದನ್ನ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿಯವರಿಗೆ 4ನೇ ಮನೇಲಿ ಚಂದ್ರನ ಸಂಚಾರ ಇರುತ್ತೆ. ಸೊ ಹಾಗಾಗಿ ನೋಡಿ, ನಿನ್ನೆನೂ 4ನೇ ಮನೇಲಿ ಇತ್ತು, ಇವತ್ತು 4ನೇ ಮನೇಲಿ ಇತ್ತು, ನಕ್ಷತ್ರ ಮಾತ್ರ ಚೇಂಜ್ ಆಗಿರುತ್ತೆ. ಸೊ ಇವತ್ತಿನ ದಿವಸನೂ ಅದೇ ಫಲಗಳನ್ನ, ನಿನ್ನೆ ಏನು ಫಲಗಳನ್ನ ನೋಡಿದರೆ ಅದೇ ಫಲಗಳನ್ನ ಇವತ್ತು ನೋಡಬೇಕಾಗುತ್ತೆ. ಭೂಮಿ ಬಗ್ಗೆ ಮಾತಾಡುವಂಥದ್ದು, ಅಥವಾ ಮನೆ ದುರಸ್ತಿ ಕಾರ್ಯಗಳನ್ನ ಮಾಡುವಂಥದ್ದು, ತಾಯಿ ಜೊತೆಯಲ್ಲಿ ಬಾಂಡೇಜ್ ಚೆನ್ನಾಗಿ ಆಗುವಂಥದ್ದು, ಈ ರೀತಿಯಾದ ಒಂದು ದಿನಗಳನ್ನ ಇವತ್ತು ನೀವು ನೋಡಬೇಕಾಗಿ ಬರುತ್ತೆ. ಇವತ್ತು ನೀವೇನು ಪರಿಹಾರ ಮಾಡ್ಕೋಬೇಕು ಅಂದರೆ, ಇವತ್ತು ಸ್ವಲ್ಪ ನೀವು ಡಿಫ್ರೆಂಟಾಗಿ, ಅಂದರೆ ಇವತ್ತು ನೀವು ಆಂಜನೇಯನ ಸ್ಮರಣೆ ಮಾಡಬೇಕಾಗತ್ತೆ, ಅಥವಾ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಇವತ್ತು ನೀವು ಅಂದ್ಕೊಳ್ಳೋ ಎಲ್ಲ ಕೆಲಸಗಳಲ್ಲೂ ಸಕ್ಸಸ್ನ ನೀವು ನೋಡಬಹುದು. ಇನ್ನು ವೃಷಭ ರಾಶಿನಲ್ಲಿ ಹುಟ್ಟಿರೋರಿಗೆ ಚಂದ್ರ 3ನೇ ಮನೇಲಿ ಸಂಚಾರ ಮಾಡ್ತಿರ್ತಾನೆ. ಸೊ ಹಾಗಾಗಿ ಇವತ್ತಿನ ದಿವಸ ಸ್ನೇಹಿತರನ್ನ ಭೇಟಿ ಮಾಡೋದು, ಅಥವಾ ನಿಮ್ಮ ಅಣ್ಣ ತಂಗಿ ಯಾರಾದರೂ ಇದ್ದರೆ ಅವ್ರನ್ನ, ನಿಮ್ಮ ತಂಗಿ ತಮ್ಮ ಯಾರನ್ನ ಇದ್ದರೆ ಅವ್ರನ್ನ ಭೇಟಿ ಮಾಡುವಂಥದ್ದು, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಇದ್ದರೆ ಇವತ್ತು ಯಾವುದಾದ್ರು ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡುವಂಥದ್ದು, ಅದ್ರ ಸ್ವಲ್ಪ ಸಕ್ಸಸ್ ಆಗುವಂಥದ್ದು, ಅಥವಾ ರೆಗ್ಯುಲರಾಗಿ ಏನೋ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರ ಅಂದರೆ ಇವತ್ತು ಒಂದು ಹೈ ಪಾಯಿಂಟ್ ಬರುವಂಥ ದಿನ ಆಗುತ್ತೆ. ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು, ಇನ್ನೊಂದು ಸ್ವಲ್ಪ ಖುಷಿಯಾಗಿರಬೇಕು, ಇನ್ನೂ ಒಳ್ಳೊಳ್ಳೆ ರಿಸಲ್ಟನ್ನು ನೋಡಬೇಕು, ಏನು ಮಾಡಬೇಕು ಅಂತಂದರೆ ರಾಹು ಗ್ರಹದ ಬೀಜ ಮಂತ್ರಗಳನ್ನ ಪಠನೆ ಮಾಡಿ ಏನು ಕೆಲಸ ಮಾಡಿದ್ರು ಅದರಲ್ಲಿ ನಿಮಗೆ ಸಕ್ಸಸ್ನ ನೋಡಬಹುದು. ಇನ್ನು ಮಿಥುನ ರಾಶಿನಲ್ಲಿ ಹುಟ್ಟಿರೋರಿಗೆ 2ನೇ ಮನೇಲಿ ಚಂದ್ರನ ಸಂಚಾರ ನಡೀತಾ ಇರುತ್ತೆ. ಸೊ ಹಾಗಾಗಿ ಹಣಕಾಸಿನ ಅಭಿವೃದ್ಧಿ ಚೆನ್ನಾಗಾಗುವಂಥದ್ದು, ಯಾವುದಾದ್ರೂ ಅಗ್ರಿಮೆಂಟ್ಗಳಿಗೆ ಸೈನ್ ಹಾಕಬೇಕು, ಯಾವುದಾದ್ರೂ ಒಂದು ಮುಖ್ಯವಾದ ಮಾತುಕತೆಗೆ ಮೀಟಿಂಗ್ ಕರಿಬೇಕು, ಅಲ್ಲಿ ನೀವೇ ಪ್ರಮುಖವಾಗಿ ಮಾತಾಡೋರಾಗಿರ್ತೀರ, ಇದು ಶುಭವಾದ ದಿನ ಆಗಿರುತ್ತೆ. ಸೊ ಇವತ್ತಿನ ಸಹ ಅರೇಂಜ್ಮೆಂಟ್ ಮಾಡ್ಕೊಳ್ಳಿ. ಸೊ ಇವತ್ತು ನೀವು ಇನ್ನೂ ಸ್ವಲ್ಪ ಚೆನ್ನಾಗಿರಬೇಕು, ಏನು ಮಾಡಬೇಕು, ಇವತ್ತಿನ ದಿನ ಇನ್ನೂ ಚೆನ್ನಾಗಾಗಬೇಕು ಅಂತಂದರೆ ಇವತ್ತಿನ ದಿವಸ ನೀವು ಈಶ್ವರನ ಧ್ಯಾನ ಮಾಡ್ಕೊಳ್ಳೋದು, ಅಥವಾ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಬಂದರೂ ಕೂಡ ಇವತ್ತು ನಿಮಗೆ ಸಕ್ಸಸ್ನ ನೋಡಬಹುದು. ಇನ್ನು ಕಟಕ ರಾಶಿಯಲ್ಲಿ ಹುಟ್ಟಿರೋರಿಗೆ ಚಂದ್ರ ಇನ್ನು ನಿಮ್ಮ ರಾಶಿನಲ್ಲಿ ಸಂಚಾರ ಮಾಡ್ತಿರ್ತಾನೆ, ಅದರಲ್ಲೂ ಆಶ್ಲೇಷ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಿರ್ತಾನೆ. ಸೊ ಹಾಗಾಗಿ ಇವತ್ತಿನ ದಿವಸ ಏನು ಮಾಡಬೇಕು ಅಂತಂದರೆ ನೋಡಿ, ಇವತ್ತಿನ ದಿವಸ ನಿಮ್ಮ ದಿನ ಹೇಗಿರುತ್ತೆ ಅಂತಂದರೆ ಮನೆಯಲ್ಲಿ ಕುಕ್ ಮಾಡ್ಕೊಂಡು ತಿನ್ಕೊಂಡು ಖುಷಿಯಾಗಿ ಎಲ್ಲರ ಜೊತೆ ನಗ್ನಗ್ತಾ ಮಾತಾಡ್ಕೊಂಡು ಕಾಲ ಕಳೆಯೋದು. ಅದಾಗಲಿಲ್ಲ ಅಂತಂದರೆ ಇಲ್ಲ ಹೊರಗಡೆ ಹೋಗ್ಬಿಡೋದು, ಹೊರಗಡೆ ಎಂಜಾಯ್ ಮಾಡಿಕೊಂಡು ಖುಷಿಯಾಗಿದ್ದು ಬರುವಂಥದ್ದು, ಎರಡೂ ಕೂಡ ಆಗೋ ದಿನ ಆಗುತ್ತೆ. ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಹೊರಗಡೆ ಹೋಗೋಕ್ಕೆ ಮುಂಚೆ 1 ಸ್ಪೂನಷ್ಟು ಸಕ್ಕರೆನ ತೊಗೊಂಡು ಇರುವೆಗಳಿಗೆ ಹಾಕ್ಬಿಟ್ಟು ಹೋಗೋದ್ರಿಂದ ಇವತ್ತು ನಿಮ್ಮ ಕೆಲಸಗಳಲ್ಲಿ ಇನ್ನಷ್ಟು ಖುಷಿನ ನೀವು ನೋಡಬಹುದು. ಇನ್ನು ಸಿಂಹ ರಾಶಿಯವರಿಗೆ ನಿನ್ನೆ ಥರನೇ ಇವತ್ತು ಒಂದು ಸ್ವಲ್ಪ ಖರ್ಚು ಜಾಸ್ತಿ ಆಗುತ್ತೆ. ಯಾಕಂದರೆ 12ರಲ್ಲಿ ಚಂದ್ರ ಸಂಚಾರ ಮಾಡ್ತಿದ್ದಾನೆ, ಒಂಚೂರು ಖರ್ಚುಗಳು ಜಾಸ್ತಿ ಆಗುವಂಥದ್ದು, ಟ್ರಾವೆಲ್ ಮಾಡೋಕ್ಕೋ, ಮನೆಗೆ ಯಾರೋ ಅತಿಥಿಗಳು ಬಂದರು ಅಂತ ಖರ್ಚಾಗೋದು, ಮತ್ತು ಯಾವುದೋ ಹೊಸ ವಸ್ತುಗಳನ್ನ ತೊಗೊಂಡು ಬಂದ್ರಿ ಅಂತ ಖರ್ಚಾಗೋದು, ಒಟ್ಟಿನಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಇವತ್ತು ಖರ್ಚನ್ನ ನೀವು ಎದುರಿಸ್ಬೇಕಾಗಿ ಬರುತ್ತೆ. ಸೊ ಖರ್ಚಿಗೆ ಕಡಿವಾಣ ಹಾಕೋಬೇಕು, ಅಥವಾ ಏನು ತೊಗೋಬೇಕು, ಏನು ತೊಗೊಳ್ಳೋದೇ ಬೇಡ ಅನ್ನೋಂಥ ಮೈಂಡ್ ಬರಬೇಕು ನಿಮಗೆ, ಯಾಕಂದರೆ ಖರ್ಚು ಜಾಸ್ತಿ ಆಗಿಬಿಡುತ್ತಲ್ವ ಅದಕ್ಕೆ. ಸೊ ಏನು ಮಾಡಬೇಕು ಇವತ್ತಿನ ದಿವಸ ನೀವು ಅಂತಂದರೆ, ಇವತ್ತು ನೀವು ಈಶ್ವರನ ಧ್ಯಾನ ಮಾಡುವಂಥದ್ದು, ಅಥವಾ ಈಶ್ವರನ ಒಂದು ಬೀಜ ಮಂತ್ರಗಳನ್ನ ಪಠನೆ ಮಾಡಿಕೊಂಡ್ರು ಕೂಡ, ಅಥವಾ ಅದನ್ನು ಮಂತ್ರ ಅಥವಾ ಈಶ್ವರನಿಗೆ ಸಂಬಂಧಪಟ್ಟಿದ್ದು ಯಾವುದಾದ್ರೂ ಒಂದು ಹಾಡನ್ನ ಕೇಳಿದ್ರು ಕೂಡ ಇವತ್ತು ನಿಮಗೆ ಈ ನೆಗೆಟಿವಿಟಿನ ನೀವು ತಪ್ಪಿಸ್ಕೊಬಹುದು. ಇನ್ನು ಕನ್ಯಾ ರಾಶಿಯವರಿಗೆ ಇವತ್ತು ಒಂದು ಅದೃಷ್ಟದ ದಿನ ಆಗಿರುತ್ತೆ, ಅಂದರೆ ಲಾಭದ ಮೇಲೆ ಲಾಭ ನೋಡುವಂಥ ದಿನ ಆಗಿರುತ್ತೆ. ಅಥವಾ ನಿಮ್ಮ ಕೆಲಸಕ್ಕೆ ಇವತ್ತು ಲಾಭ, ಯಾವತ್ತೋ ಏನೋ ಕೆಲಸ ಮಾಡಿರ್ತೀರ, ಅದರ ಲಾಭನ ಇವತ್ತು ನೀವು ನೋಡ್ತಾ ಇರ್ತೀರ. ಸೊ ಇವತ್ತು ಬರೋ ಲಾಭದಲ್ಲಿ ಇನ್ನೊಂದಷ್ಟು ಹೆಚ್ಚಿಗೆ ಬರಬೇಕು, ಅಥವಾ ಲಾಭ ನೀವು ಅಂದ್ಕೊಂಡಿರೋಷ್ಟು ಕರೆಕ್ಟಾಗಿ ನಿಮ್ಮ ಕೈಗೆ ಸೇರಬೇಕು. ಅದಕ್ಕೆ ಏನು ಮಾಡಬೇಕು ಅಂತಂದರೆ, ಇವತ್ತು ನೀವು ಕುಬೇರನ ಒಂದು ಮಂತ್ರಗಳನ್ನ ಜಪ ಮಾಡುವಂಥದ್ದು, ಕುಬೇರನ ಸ್ತೋತ್ರಗಳಿರುತ್ತೆ, ಅದನ್ನು ನೀವು ಕೇಳಿಸ್ಕೊಳ್ಳೋದ್ರಿಂದನೂ ಕೂಡ ಇವತ್ತು ನಿಮಗೆ ಶುಭವಾಗುತ್ತೆ. ಇನ್ನು ತುಲಾ ರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ಕರ್ಮಸ್ಥಾನದಲ್ಲಿ ಚಂದ್ರನ ಸಂಚಾರ ಇರುತ್ತೆ. ಸೊ ಹಾಗಾಗಿ ಇವತ್ತಿನ ದಿವಸ ನೀವೇನಾದರೂ ವ್ಯವಹಾರ ಮಾಡ್ತಿದ್ರೆ, ವ್ಯಾಪಾರ ಮಾಡ್ತಿದ್ರೆ, ಅದಕ್ಕೆ ಸಂಬಂಧಪಟ್ಟಿದ್ದು ಕೆಲಸಗಳನ್ನ ಮಾಡೋ ದಿನ ಆಗಿರುತ್ತೆ. ಅಂದರೆ ಏನಾದರೂ ವಸ್ತುಗಳನ್ನ ತೊಗೊಂಡು ಬರೋದಾಗಿರ್ಬೋದು, ಅಥವಾ ವಸ್ತುಗಳ ವ್ಯಾಪಾರ ಚೆನ್ನಾಗಾಗೋದು ಇವತ್ತಿನ ದಿವಸ. ಇಷ್ಟು ದಿವಸ ಆಗ್ತಿದ್ದ ವ್ಯಾಪಾರಕ್ಕಿಂತ ಇವತ್ತು ಸ್ವಲ್ಪ ವ್ಯಾಪಾರ ಜಾಸ್ತಿ ಆಗುವಂಥದ್ದು, ಈ ರೀತಿ ಎಲ್ಲ ಆಗುವಂಥ ಒಂದು ದಿನ ಆಗಿರುತ್ತೆ. ಸೊ ಇನ್ನೊಂದು ಸ್ವಲ್ಪ ವ್ಯಾಪಾರ ಚೆನ್ನಾಗಾಗಬೇಕು, ಅಭಿವೃದ್ಧಿ ಆಗಬೇಕು. ಏನು ಮಾಡಬೇಕು ಇವತ್ತಿನ ದಿವಸ ಅಂದರೆ, ಓಂ ಶಂ ಶನೈಶ್ಚರಾಯ ನಮಃ ಅನ್ನೋಂಥ ಮಂತ್ರನ ಇವತ್ತು ನಾಮ ಜಪ ಮಾಡ್ಕೊಂಡು ಕೆಲಸಕ್ಕೆ ಹೋಗೋದ್ರಿಂದ ಇವತ್ತು ಯಶಸ್ಸನ್ನು ಸ್ವಲ್ಪ ನೀವು ಜಾಸ್ತಿ ನೋಡಬಹುದು. ಇನ್ನು ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರೋರಿಗೆ ಚಂದ್ರ 9ರಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತೊಂದು ಅದೃಷ್ಟಕರವಾದ ದಿನ ಆಗಿರುತ್ತೆ. ಏನು ಕೆಲಸಕ್ಕೆ ಇಡಲಿ ಇವತ್ತು ನಿಮಗೆ ಒಂದು ಅದೃಷ್ಟ ಬದಲಾಗುತ್ತೆ. ಯಾರನ್ನಾದರೂ ಮೀಟ್ ಮಾಡಬೇಕು ಅಂದ್ಕೊಂಡಿದ್ರೆ ನೋಡಿ, ಕೆಲವೊಂದೆಲ್ಲ ನಿಮಗೆ ಕೆಲವ್ರ ಹತ್ರ ಮಾತಾಡೋಕ್ಕೆ ಭಯ ಆಗಿರುತ್ತೆ. ಸೊ ಇವತ್ತಿನ ದಿವಸ ನೀವು ಫಿಕ್ಸ್ ಮಾಡ್ಕೊಳ್ಳಿ ಇವತ್ತಿನ ಡೇನ, ಯಾಕಂದರೆ ನೀವು ಏನೊಂದು ಸ್ವಲ್ಪ ಅವ್ರು ಕನ್ವಿನ್ಸ್ ಮಾಡಿದ್ರು ಕೂಡ ಬೇಗ ನಿಮ್ಮ ಮಾತಿಗೆ ಅವರೊಂದು ಬೆಲೆ ಕೊಟ್ಬಿಡ್ತಾರೆ. ಸೊ ನಿಮಗೆ ಗ್ರೀನ್ ಸಿಗ್ನಲ್ ಸಿಕ್ಕುತ್ತೆ. ಸೊ ಹಾಗಾಗಿ ಇವತ್ತಿನ ದಿವಸ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಕೊಳ್ಳಿ, ನಿಮ್ಮ ಅದೃಷ್ಟನೇ ಬದಲಾಗುತ್ತೆ. ಸೊ ಇನ್ನೊಂದು ಸ್ವಲ್ಪ ಅದೃಷ್ಟ ಬದಲಾಗಬೇಕು, ಅಥವಾ ಹೋಗೋ ಕೆಲಸದಲ್ಲೆಲ್ಲ ಸಕ್ಸಸ್ ಆಗಬೇಕು, ಏನು ಮಾಡಬೇಕು ಅಂತ ನೋಡಿದ್ರೆ ನೋಡಿ, ಇವತ್ತಿನ ದಿವಸ ನೀವು
ಕುಬೇರ ಗಾಯತ್ರಿ ಮಂತ್ರ ಅಂತ ಬರುತ್ತೆ. ಆ ಮಂತ್ರನ ಪಠನೆ ಮಾಡಿಕೊಂಡು ಅಥವಾ ಕೇಳಿಬಿಟ್ಟು ಈಚೆ ಕಡೆಗೆ ಹೋಗಿ ಕೆಲಸಗಳಲ್ಲಿ ನೀವು ಸಕ್ಸಸ್ನ ನೋಡ್ಬೋದು. ನೋಡಿ, ಧನಸ್ಸು ರಾಶಿಯವರಿಗೆ ಇವತ್ತಿನ ದಿವಸ ಅಷ್ಟಮದಲ್ಲಿ ಚಂದ್ರನ ಸಂಚಾರ ಇರುತ್ತೆ. ಸೊ ಹಾಗಾಗಿ ಇವತ್ತಿನ ದಿವಸ ನಿಮಗೆ ಮೂಡ್ ಕರೆಕ್ಟಾಗಿರೋದಿಲ್ಲ, ಏನು ಕೆಲಸ ಮಾಡೋಕ್ಕೂ ಕೂಡ ದೃಢತೆ ಇರೋದಿಲ್ಲ. ಈ ಕೆಲಸ ಮಾಡಲಾ ಬೇಡವಾ ಅನ್ನೋ ಆಲೋಚನೆ ಜಾಸ್ತಿ ಆಗಿರುತ್ತೆ. ಮಾಡಿದ್ರೂ ಕೂಡ ಆ ಕೆಲಸದಲ್ಲಿ ಏನಾದರೂ ಒಂದು ನ್ಯೂನ್ಯತೆ ಅನ್ನೋದು ಇದ್ದೇ ಇರುತ್ತೆ. ಸೊ ಹಾಗಾಗಿ ಪ್ರಮುಖವಾದ ಯಾವುದೇ ಕೆಲಸಗಳನ್ನ ಇವತ್ತಿನ ದಿವಸ ಮಾಡದೇ ಇರೋದೇ ಒಳ್ಳೆಯದು. ಕೆಲಸಗಳನ್ನ ಪೋಸ್ಟ್ಪೋನ್ ಮಾಡ್ಕೊಳ್ಳಿ. ಇವತ್ತಿನ ಕೆಲಸನ ನಾಳೆ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನೀವು ಸಕ್ಸಸ್ನ ನೋಡಬಹುದು. ಸೊ ಪರಿಹಾರವಾಗಿ ಏನು ಮಾಡ್ಕೋಬೇಕು ಇವತ್ತಿನ ದಿವಸ ಅಂತ ನೋಡಿದ್ರೆ, ನೋಡಿ, ಇವತ್ತಿನ ದಿವಸ ನೀವು ಅಷ್ಟಮದಲ್ಲಿ ಚಂದ್ರ ಇರೋದ್ರಿಂದ ಯಾವುದೇ ಕೆಲಸಗಳನ್ನ ಮಾಡ್ದಿರಾ ಅಥವಾ ಯಾವುದೇ ಯೋಚನೆಗಳನ್ನ ಮಾಡ್ದಿರಾ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಅಥವಾ ಈಶ್ವರನ ನಾಮಜಪಗಳನ್ನ ಮನೇಲೇ ಕೂತ್ಕೊಂಡು ಒಂದು 10 ನಿಮಿಷ ಜಪ ಮಾಡ್ಕೊಳ್ಳಿ. ಖಂಡಿತ ಇವತ್ತಿನ ದಿವಸ ನೀವು ಸಕ್ಸಸ್ನ ನೋಡ್ತೀರಾ, ಅಥವಾ ಬರೋ ನೆಗೆಟಿವಿಟಿನ ನೀವು ತಪ್ಪಿಸ್ಕೊಬೋದು. ಇನ್ನು ಮಕರ ರಾಶಿನಲ್ಲಿ ಹುಟ್ಟಿರೋರಿಗೆ ಚಂದ್ರ 7ನೇ ಮನೇಲಿ ಸಂಚಾರ ಮಾಡ್ತಿರ್ತಾನೆ. ಹಾಗಾಗಿ ಗಂಡ ಹೆಂಡತಿ ಮಧ್ಯದಲ್ಲಿ ಬಾಂಡೇ ಚೆನ್ನಾಗಿರುತ್ತೆ, ಅಥವಾ ಏನಾದರೂ ಒಂದು ಹೊರಗಡೆ ಅವ್ರ ಜೊತೆನೆಲ್ಲ ಹೊರಗಡೆ ಹೋಗುವಂಥದ್ದು, ಯಾವುದನ್ನ ಹೋಟೆಲ್ಗೆ ಹೋಗಿ ಊಟ ಮಾಡೋದು, ಅಥವಾ ಅದನ್ನು ದೇವಸ್ಥಾನಕ್ಕೆ ತುಂಬ ದಿವಸದಿಂದ ಅಂದ್ಕೊಂಡಿದ್ರಿ ಹೋಗೋಕ್ಕೆ ಅಲ್ಲಿ ಹೋಗೋದು, ಅಥವಾ ಯಾವುದಾದ್ರೂ ತುಂಬ ಬೇಕಾಗಿರೋ ಯಾವುದಾದ್ರೂ ನಿಮ್ಮ ಸ್ನೇಹಿತರ ಮನೆಗೋ ಅಥವಾ ನೆಂಟರು ಮನೆಗಳಿಗೋ ಹೋಗಿ ಕಾಲ ಕಳೆಯೋದು ಇವತ್ತಿನ ದಿವಸ ಆ ರೀತಿಯಾದ ದಿನ ಆಗುತ್ತೆ. ಸೊ ಇವತ್ತು ನೀವು ಇನ್ನೂ ಖುಷಿಯಾಗಿರಬೇಕು, ಏನು ಮಾಡ್ಕೊಬೇಕು ಅಂತಂದರೆ ಲಕ್ಷ್ಮೀನಾರಾಯಣ ಇಬ್ಬರು ಜೊತೆಲಿರುವಂಥ ದೇವಸ್ಥಾನಕ್ಕೆ ಹೋಗೋದು, ಅಥವಾ ಮನೆಯಲ್ಲಿ ಇಬ್ಬರದು ಸೇರಿ ಒಂದು ಮಂತ್ರಗಳನ್ನ ಜಪ ಮಾಡುವಂಥದ್ದು. ಇದನ್ನು ಲಕ್ಷ್ಮೀನಾರಾಯಣ ಹೃದಯ ಅಂತ ಬರುತ್ತೆ. ಆ ಮಂತ್ರನ ಕೇಳೋದ್ರಿಂದನೂ ಕೂಡ ಇವತ್ತು ನಿಮ್ಮ ಕೆಲಸದಲ್ಲಿ ಸಕ್ಸಸ್ನ ನೋಡಬಹುದು. ಇನ್ನು ಕುಂಭ ರಾಶಿನಲ್ಲಿ ಹುಟ್ಟಿರೋರಿಗೆ ಚಂದ್ರ 6ರಲ್ಲಿ ಸಂಚಾರ ಮಾಡ್ತಿರ್ತಾನೆ. ಉದ್ಯೋಗಸ್ಥರಿಗೆ ಇವತ್ತಿನ ದಿವಸ ಬಂಪರ್ ದಿನ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ನೋಡಿ, ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಜೊತೆ ಪ್ರೀತಿಯಿಂದ ಮಾತಾಡೋದು, ಅಥವಾ ಯಾವಾಗಲೂ ಸಿಡುತ್ತಾ ಇರೋದು, ಯಾವಾಗಲೂ ಬೈತಿರೋರು ಇವತ್ತೇನೋ ಸ್ವಲ್ಪ ತಮಾಷೆಗೆ ಮಾತಾಡ್ಕೊಂಡಿರ್ತಾರೆ, ಅಥವಾ ಏನೋ ನಿಮ್ಮ ಮಾಡ್ತಿರೋ ಕೆಲಸನ ಗುರುತಿಸ್ತಾರೆ, ಒಂದು ಸ್ವಲ್ಪ ಸಭಾಷ್ಗಿರಿ ಹೇಳುವಂಥದ್ದಾಗಿರುತ್ತೆ. ಸೊ ಇದೇ ನಿಮ್ಗೊಂಥರ ಖುಷಿಯಾದ ದಿನ ಆಗಿಬಿಡುತ್ತೆ. ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು, ಇನ್ನೊಂದು ಸ್ವಲ್ಪ ಖುಷಿಯಾಗಿರಬೇಕು. ಆ ಮೈಂಡ್ ಇವತ್ತಿನ ದಿವಸ ನಿಮ್ಮದು ಒಂದು ಸ್ಟೆಬಿಲಿಟಿಗಿರಬೇಕು. ಯಾಕಂದರೆ ಇವತ್ತು ನಿಮಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಎದುರಾಗುತ್ತೆ. ಯಾಕಂದರೆ 6ನೇ ಮನೆ ನಡೀತಿದೆ ಅಂತಂದಾಗ ಶತ್ರುಗಳ ಕಾಟನೂ ಜಾಸ್ತಿ ಆಗುತ್ತೆ. ಸೊ ಆದರೂ ಕೂಡ ಇವತ್ತು ನೀವೇನು ಮಾಡ್ಕೋಬೇಕು, ಈ ಸಮಸ್ಯೆ ಬರಬಾರ್ದು ಅನ್ನೋಕ್ಕೆ ಲಕ್ಷ್ಮೀ ನರಸಿಂಹಸ್ವಾಮಿಯ ಧ್ಯಾನ ಮಾಡ್ಕೊಳ್ಳೋದು, ಅಥವಾ ಅವರ ಸ್ತೋತ್ರಗಳನ್ನ ಕೇಳೋದ್ರಿಂದನೂ ಕೂಡ ಇವತ್ತು ನಿಮಗೆ ಶುಭವಾಗುತ್ತೆ. ಇನ್ನು ಮೀನ ರಾಶಿನಲ್ಲಿ ಹುಟ್ಟಿರೋರಿಗೆ 5ನೇ ಮನೇಲಿ ಚಂದ್ರ ನಡೀತಿರ್ತಾನೆ. ಸೊ ಹಾಗಾಗಿ ಮಕ್ಕಳಿಂದ ಇವತ್ತು ಏನಾದರೂ ಏಳಿಗೆ ನೋಡುವಂಥದ್ದು, ಅಥವಾ ಮಕ್ಕಳ ವಿಷಯದಲ್ಲಿ ಏನಾದರೂ ಖುಷಿ ಪಡುವಂಥ ದಿನ ಕೂಡ ಆಗಿರುತ್ತೆ. ಅಥವಾ ಮಕ್ಕಳಿಗೇನೋ ಹೊಸ ಬಟ್ಟೆ ತೊಗೊಂಬಂದು ಕೊಡೋದು, ಅಥವಾ ಅವ್ರಿಗೋಸ್ಕರ ಏನಾದರೂ ಒಂದು ಒಡವೆ ಪರ್ಚೇಸ್ ಮಾಡುವಂಥದ್ದು, ಅಥವಾ ಅವ್ರಿಗೆ ಸ್ಕೂಲ್ಗೆ ಅಡ್ಮಿಷನ್ ಮಾಡೋದು, ಈ ರೀತಿ ಯಾವುದಾದ್ರೂ ಒಂದು ವಿಚಾರಗಳನ್ನ ಮಾತಾಡೋ ದಿನ ಆಗುತ್ತೆ. ಸೊ ಇವತ್ತು ನೀವು ಇನ್ನು ಖುಷಿಯಾಗಿರಬೇಕು, ಮಕ್ಕಳಿಂದ ಒಳ್ಳೊಳ್ಳೆ ಸುದ್ದಿಗಳನ್ನ ಕೇಳಬೇಕು, ಏನು ಮಾಡಬೇಕು ಅಂತ ನೋಡಿದ್ರೆ ಗಣಪತಿಯ ಆರಾಧನೆ ಮಾಡ್ಕೋಬೇಕಾಗತ್ತೆ. ಇವತ್ತು ಗಣಪತಿಯ ಒಂದು ದೇವಸ್ಥಾನಕ್ಕೆ ಹೋಗೋದು, 21 ಗರಿಕೆ ಹುಲ್ಲನ್ನ ಕೊಟ್ಬಿಟ್ಟು ಬನ್ನಿ. ಇವತ್ತು ನಿಮ್ಮ ದಿನದಲ್ಲಿ ಇನ್ನೊಂದಷ್ಟು ಖುಷಿನ ನೋಡಬಹುದು. ಸೊ ಇದಾಗಿತ್ತು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳು. ನಾಳಿನ ಫಲಗಳನ್ನ ಹೇಳೋದಕ್ಕೆ ನಾನು ಮತ್ತೆ ಬರ್ತೀನಿ. ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು.